ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಒಂದು ಡಿಫ್ರೆಂಟ್ ಆಗಿರೋ ವಿಡಿಯೋನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ಚಿಕ್ಕಪೇಟೆನಲ್ಲಿರೋ ರಾಜಾ ಮಾರ್ಕೆಟಲ್ಲಿ ಈ ಒಂದು ಗೋಲ್ಡ್ ಶಾಪ್ ಇದೆ. ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಗೋಲ್ಡ್ ಬೀಡ್ಸು ಸಿಗುತ್ತೆ. ನಾನು ತಡ ಮಾಡ್ದಾರ ಇಲ್ಲಿ ಯಾವ್ಯಾವ ರೀತಿ ಬೀಡ್ ಸಿಗುತ್ತೆ ಅಂತ ಹೇಳಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಹಾಫ್ ಗ್ರಾಮಿಂದನೂ ಕೂಡ ನಿಮಗೆ ಗೋಲ್ಡ್ ಬೀಡ್ ಸಿಗುತ್ತೆ ವಿತ್ ಡಿಫ್ರೆಂಟ್ ಸೈಜ್ ಮತ್ತು ಶೇಪ್ಸು. ನೀವು ಯಾವ ಥರ ಡಿಸೈನ್ ತೋರಿಸ್ತೀರೋ ಆ ಥರ ಡಿಸೈನು ಕೂಡ ಇವರು ಕಸ್ಟಮೈಸೇಷನ್ ಮಾಡಿಕೊಡ್ತಾರೆ. ಮತ್ತು ಇವ್ರ ಹತ್ರ ಇರೋ ಡಿಸೈನ್ಸ್ನ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಪ್ಲೇನಲ್ಲಿದೆ, ಡಿಸೈನಲ್ಲಿದೆ. ಹಾಗೆ ಇಲ್ಲಿ ನೀವು ನೋಡ್ತಾ ಇರೋದು ಡಿಸೈನರ್ ವೇರ್ ಗುಂಡುಗಳು. ಇಲ್ಲಿ ರೆಪ್ಲಿಕಾನು ನಿಮಗೆ ತೋರಿಸ್ತಾ ಇದ್ದಾರೆ ಯಾವ ರೀತಿ ಈ ಗುಂಡುಗಳಲ್ಲಿ ಹಾರನ ಮಾಡ್ಕೊಬೋದು ಅಂತ ವಿತ್ ಬೀಡ್ಸ್ನ ಉಪಯೋಗಿಸಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲೊಂದು ಬ್ಯೂಟಿಫುಲ್ ಆಗಿರೋ ಗ್ರೀನ್ ಮತ್ತು ಗೋಲ್ಡನ್ ಬೀಡ್ಸ್ನ ಉಪಯೋಗಿಸಿ ಯಾವ ರೀತಿ ಸರಾನ ಮಾಡ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಸಿಂಪಲ್ ಫಂಕ್ಷನ್ಸ್ಗೆಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ಗುಂಡುಗಳೆಲ್ಲ ನಿಮಗೆ ಗ್ರಾಮ್ ಲೆಕ್ಕದಲ್ಲಿ ಸಿಗುತ್ತೆ. ಹಾಗೆ 50 ರೂಪೀಸ್ ಪೀಸಿಂದನೂ ಸಿಗುತ್ತೆ. ನಾನು ನಿಮಗೆ ಮುಂದೆ ತಿಳಿಸ್ತಾ ಹೋಗ್ತೀನಿ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು. ಇದರಲ್ಲಿ ತುಂಬಾ ಆಪ್ಷನ್ಸ್ ಅವೈಲಬಲ್ ಇತ್ತು. ಇಲ್ಲಿ ಇವ್ರು ತೋರಿಸ್ತಾ ಇರೋದು ಗ್ರಾಮಿಗೆ 3 ಬೀಡ್ಸ್ ಇದು ಸಿಗುತ್ತೆ. ಅದೇ ರೀತಿ ಡಿಫ್ರೆಂಟ್ ಟೈಪ್ಸ್ ಆಫ್ ಬೀಡ್ಸು ಇವ್ರ ಹತ್ರ ಅವೈಲಬಲ್ ಇದೆ. ಇವಾಗ ನಾನು ನಿಮಗಿಲ್ಲಿ ತೋರಿಸ್ತಾ ಇರೋದು ಪ್ಲೇನ್ ಬೀಡ್ಸು. ಇದರಲ್ಲಿ ಅಂದರೆ ಡಿಫ್ರೆಂಟ್ ಸೈಜಸ್ ಇದೆ. ಗೋರ್ಮಾಲ ಗುಂಡು ಆ ಥರನೂ ಬರುತ್ತೆ. ಮತ್ತು ಇದರಲ್ಲಿ ಹಾಫ್ ಗ್ರಾಮಿಂದನೂ ಕೂಡ ನಿಮಗೆ ಗೋಲ್ಡ್ ಬೀಡ್ ಸಿಗುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು. ಇದರಲ್ಲೂ ಕೂಡ ಕೆಲವು ಡಿಸೈನ್ ಇರೋದು ಸಿಗುತ್ತೆ ಆ್ಯಂಡ್ ಪ್ಲೇನ್ ಗುಂಡುಗಳು ಕೂಡ ಸಿಗುತ್ತೆ. ಇಲ್ಲಿ ನೋಡ್ತಾ ಇರೋದು ಗೋರ್ಮಾಲ ಗುಂಡು ಅಂತ ಬರುತ್ತಲ್ಲ, ಇದರಲ್ಲೂ ಕೂಡ ನೀವು ತಗೊಂಡು ಡಿಫ್ರೆಂಟಾಗಿ ನೀವು ಜ್ಯುವೆಲರಿ ಏನಾದ್ರು ಮಾಡಿಸ್ಕೊಬೋದು. ಇದೆಲ್ಲ ಗೋರ್ಮಾಲ. ಇದೆಲ್ಲ ನಿಮಗೆ ಸೈಜಸ್ಸಲ್ಲಿ ಸಿಗುತ್ತೆ. ದೊಡ್ಡದು ಚಿಕ್ಕದು ಆ ಥರ ಸೈಜಸ್ಸಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಅಂದ್ಬಿಟ್ಟು. ಇಲ್ಲಿ 50 ರೂಪೀಸ್ ಇಂದನೂ ಕೂಡ ನಿಮಗೆ ಗೋಲ್ಡ್ ಬೀಡ್ಸ್ ಅವೈಲಬಲ್ ಇದೆ. ಅಂದರೆ ಗುಂಡುಗಳು ನಿಮಗೆ 50 ರೂಪೀಸ್ 100 ರೂಪೀಸಿಂದನೂ ಕೂಡ ನಿಮಗೆ ಇಲ್ಲಿ ಕೊಡ್ತಾರೆ. ಅಂದರೆ ವ್ಯಾಕ್ಸು ಮತ್ತು ಗೋಲ್ಡ್ ಕೋಟಿಂಗ್ ಇರುವಂತಹ ಗುಂಡುಗಳದು. ಇವಾಗ ನಾವಿಲ್ಲಿ ನೋಡ್ತಾ ಇರೋದು ಸೈಡ್ ಮೋಪ್ಸು. ಇದು ಬಂದು ಪಿಕಾಕ್ ಡಿಸೈನ್ ಇರೋ ಮೋಪು. ಆ್ಯಂಡ್ ಇದು ಗಂಡ ಬೇರುಂಡ ಅಂತಾರಲ್ಲ ಆ ಥರ ಒಂದು ಡಾಲರ್ ಇರುವಂತಹ ಮೋಪು. ಈ ಥರ ಸುಮಾರು ರೀತಿ ಇದೆ. ಇಲ್ಲಿ ಮೋಪ್ಸ್ಗಳು 1 ಗ್ರಾಮಿಂದ ಕೂಡ ನಿಮಗೆ ಶುರುವಾಗುತ್ತೆ. ಇಲ್ಲಿ ನೋಡಿ ಡಿಫ್ರೆಂಟ್ ಟೈಪ್ಸ್ ಆಫ್ ಮೋಪ್ಗಳಿದೆ. ಇದು ಕೂಡ ಪಿಕಾಕ್ ಡಿಸೈನು. ನಾವು ಆಪ್ಷನ್ಸು ಸುಮಾರು ಸಿಗುತ್ತೆ ಇಲ್ಲಿ. ಆ್ಯಂಡ್ ಅವ್ರು ನಿಮಗೆ ಏನಾದ್ರು ಮಾಡಿಕೊಡ್ಬೇಕು ಅಂತ ಅಂದ್ಬಿಟ್ಟು ಏನಾದ್ರು ತೋರಿಸಿದ್ರೆ ನಿಮಗೆ ಇಲ್ಲಿ ಯಾವ ರೀತಿ ಅದು ಕಾಣಿಸುತ್ತೆ ಅಂತಲೂ ಕೂಡ ನಿಮಗೆ ತೋರಿಸ್ಬಿಟ್ಟು ನಿಮಗೆ ಹೇಳ್ತಾರೆ ಯಾವ ರೀತಿ ಕಾಣಿಸುತ್ತೆ ಏನು ಎತ್ತ ಅಂತಂದ್ಬಿಟ್ಟು. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಒಂದು ಬೀಡ್ಸ್ ಮೇಲೆ ಆ ಮೋಪನ್ನು ಹಾಕಿ ನಿಮಗೆ ಯಾವ ರೀತಿ ಕಾಣಿಸುತ್ತೆ ಅಂತಲೂ ಕೂಡ ನಿಮಗೆ ಹೇಳ್ಕೊಡ್ತಾರೆ. ಅಂದರೆ ನಿಮಗೆ ಹೆಲ್ಪ್ ಆಗುತ್ತೆ ಅಂತಂದ್ಬಿಟ್ಟು, ಸೊ ದಟ್ ನಿಮಗೆ ಐಡಿಯಾ ಬರುತ್ತೆ. ನಿಮ್ಮ ಹತ್ರನೂ ಏನಾದ್ರು ಡಿಸೈನ್ ಇದ್ದರೆ ಅವ್ರಿಗೆ ತೋರಿಸಿದ್ರೆ ಅವರು ಅದನ್ನು ಕೂಡ ಕಸ್ಟಮೈಸೇಷನ್ ಮಾಡಿಕೊಡ್ತಾರೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟಿದ್ದು. ಡಿಸೈನು ತುಂಬಾ ಚೆನ್ನಾಗಿ ಬಂದಿದೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಇದೆಲ್ಲ ಮೋಪ್ಗಳ ಡಿಸೈನು. ಇವಾಗ ನಾನಿಲ್ಲಿ ನಿಮಗೆ ತೋರಿಸ್ತಾ ಇರೋದು ಕಲ್ಲು ಮತ್ತು ಪರ್ಲ್ಸು ಈ ಥರ ಎಲ್ಲ ಯೂಸ್ ಮಾಡಿಕೊಂಡು ಮಾಡಿರುವಂತಹ ಜ್ಯುವೆಲರಿ ಪೀಸು. ಇದು ಕೂಡ ತುಂಬಾ ಡಿಫ್ರೆಂಟಾಗಿತ್ತು. ಇಲ್ಲಿ ನಾನು ಈ ರೀತಿ ಜ್ಯುವೆಲ್ಸ್ನ ನೋಡಿರಲಿಲ್ಲ. ಇದು ಕೂಡ ಕಂಪ್ಲೀಟ್ಲಿ ಗೋಲ್ಡ್ ಇರುವಂಥದ್ದು. ಇದು ಬಂದು 17 or 18 ಗ್ರಾಮ್ಸ್ ಏನೋ ಇತ್ತು ಅಂತ ಹೇಳಿದರು. ತುಂಬಾ ಚೆನ್ನಾಗಿತ್ತು. ಕಂಪ್ಲೀಟ್ಲಿ ಗೋಲ್ಡ್ ಇಷ್ಟಪಡದೇ ಇರೋರು ಈ ಥರನೂ ಕೂಡ ನಿಮಗೆ ಆಪ್ಷನ್ಸ್ ಇಲ್ಲಿ ಸಿಗುತ್ತೆ. ಇಲ್ಲಿ ನೀವು ನೋಡ್ತಾ ಇರೋದು ಕಂಪ್ಲೀಟ್ಲಿ ಪರ್ಲ್ ಪೀಚ್ ಕಲರ್ ಒಂದು ಬೀಡ್ ಇರೋದು ತೋರಿಸ್ತಾ ಇದ್ರಲ್ಲ ಅದು. ಮತ್ತು ಇಲ್ಲಿ ಪರ್ಲ್ಸ್ ಮತ್ತು ಸ್ಟೋನ್ಸ್ನ ಯೂಸ್ ಮಾಡಿ ಮಾಡ್ಕೊಂಡಿದ್ದಾರೆ. ಹಾಗೆ ನಾನಿಲ್ಲಿ ತೋರಿಸ್ತಾ ಇರೋದು ಇಲ್ಲಿ ಕಲರ್ ಆಪ್ಷನ್ಸು ಕೂಡ ನಿಮಗೆ ಸಿಗುತ್ತೆ. ನೀವು ಯಾವ ಕಲರಲ್ಲಿ ಮಾಡಿಕೊಡ್ಬೇಕು ಅಂತ ಅವ್ರಿಗೆ ಹೇಳಿದ್ರೆ ಅವರು ಅದೇ ರೀತಿ ನಿಮಗೆ ಕಸ್ಟಮೈಸೇಷನ್ ಮಾಡಿಕೊಡ್ತಾರೆ. ಇದು ಬಂದು ಕಂಪ್ಲೀಟ್ಲಿ ಒಂಥರ ಡಿಫ್ರೆಂಟ್ ಡಿಸೈನ್ ಅಂತಲೇ ಹೇಳ್ಬೋದು. ಸೊ ಇದು ಬಂದು ತುಂಬಾ ಡಿಫ್ರೆಂಟಾಗಿತ್ತು.
ಇವರೇನೆ ಇಲ್ಲಿ ಗೋಲ್ಡ್ ಬೀಡ್ಸು ಮತ್ತು ಕ್ರಿಸ್ಟಲ್ ಬೀಡ್ಸ್ನ ಉಪಯೋಗಿಸ್ಕೊಂಡು ಮಾಡಿರುವಂತಹ ಚೋಕರ್ ಅಂತಲೇ ಹೇಳ್ಬೋದು ಇದು, ಅಥವಾ ಶಾರ್ಟ್ ನೆಕ್ಲೆಸ್ ಅಂತನಾದ್ರು ಹೇಳ್ಬೋದು. ತುಂಬ ಚೆನ್ನಾಗಿ ಗೋಲ್ಡ್ ಗುಂಡಗಳನ್ನ ಉಪಯೋಗಿಸಿ ಮಾಡಿರುವಂತಹ ನೆಕ್ ಪೀಸ್ ಇದು. ನಾವು ಕಮ್ಮಿ ಬಜೆಟಲ್ಲಿ ಏನಾದ್ರು ನಾವು ಥಿಂಕ್ ಮಾಡಿ ತೊಗೋಬೇಕು ಅಂತಂದರೆ ಇದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಇದರಲ್ಲಿ ನಮಗೆ ಯಾವ ರೀತಿ ಕಲರ್ ಬೇಕಂತಂದ್ರೂ ಕಲರ್ ಕೂಡ ನಿಮಗೆ ಗೋಲ್ಡ್ ಬೀಡ್ಸ್ ಜೊತೆ ಮಿಕ್ಸ್ ಮಾಡಿಕೊಂಡು ಮಾಡಿಕೊಡ್ತಾರೆ. ಇದು ಬಂದು ಸ್ಟೋನ್ ಇರುವಂತಹ ಮೋಪ್ಸ್ಗಳು. ಈ ಮೋಪ್ಸ್ಗಳು ನಾವು ಇವಾಗ ತಾಳಿ ಚೈನ್ಗೂ ಕೂಡ ಯೂಸ್ ಮಾಡ್ತಾರಲ್ವ ಸೈಡಲ್ಲಿ, ಆ ರೀತಿ ಕೂಡ ಉಪಯೋಗಿಸ್ಕೊಬೋದು ಈ ಒಂದು ಮೋಪ್ನ. ಅಥವಾ ನಿಮಗೆ ಬೀಡ್ಸಲ್ಲಿ ನಾವು ಹಾಕಿಸ್ಕೊತೀವಿ ಅಂದ್ರೂ ಬೀಡ್ಸಲ್ಲಿ ಕೂಡ ಹಾಕ್ಕೊಡ್ತಾರೆ. ಅವರೇ ನಿಮಗೆ ಯಾವ್ದಾದ್ರು ಡಿಸೈನ್ಸ್ ಇದ್ದರೆ ಶೋ ಮಾಡ್ತಾರೆ, ಅಥವಾ ನಿಮ್ಮ ಹತ್ರನೇ ಯಾವ್ದಾದ್ರು ಡಿಸೈನ್ ಇದ್ದರೆ ಅವರು ಕಸ್ಟಮೈಸೇಷನ್ ಮಾಡಿ ಕೊಡ್ತಾರೆ. ಇದರಲ್ಲೂ ಕೂಡ ತುಂಬಾ ಡಿಸೈನ್ ಇತ್ತು. ಇದರಲ್ಲೂ ಕೂಡ 1 ಗ್ರಾಮ್ 2 ಗ್ರಾಮ್ಸಿಂದನೂ ಕೂಡ ಆ ಮೋಪ್ಗಳು ಶುರುವಾಗ್ತಿತ್ತು. ಇಲ್ಲಿ ನೋಡಿ, ಇದು ಪಿಕಾಕ್ ಡಿಸೈನ್ ಇರುವಂಥದ್ದು ಮೋಪು. ಇಲ್ಲಿ ನೆಕ್ಸ್ಟ್ ನಾವು ನೋಡೋದಾದರೆ ಮಕ್ಳಿಗೂ ಕೂಡ ಇವಾಗ ಕರಿಮಣಿ ಅಂತ ಹಾಕ್ತಾರಲ್ಲ, ಅದರಲ್ಲಿ ಕರಿಮಣಿ ಮತ್ತು ಗೋಲ್ಡ್ನ ಉಪಯೋಗಿಸಿ ಮಾಡಿರೋ ಅಂತಹ ಒಂದು ಬ್ರೇಸ್ಲೆಟ್ ಅಂತಲೇ ಹೇಳ್ಬೋದು. ಇದೂ ಕೂಡ ತುಂಬಾ ಚೆನ್ನಾಗಿತ್ತು. ನಾನೇನಿಲ್ಲಿ ತೋರಿಸ್ತಾ ಇದ್ದೀನಿ ಇದು ಬಂದು ಗೋಲ್ಡ್ ಗುಂಡು. ತುಂಬಾ ಚೆನ್ನಾಗಿತ್ತಿದು. ನಾವು ಸಿಂಪಲ್ಲಾಗಿ ಹಾಕೋಬೇಕಂತಂದರೆ ಈ ರೀತಿ ಮಾಡಿಸ್ಕೊಂಡು ಕೂಡ ಹಾಕೋಬೋದು. ಇದರಲ್ಲೂ ನಿಮಗೇನಾದ್ರು ಡಿಫ್ರೆಂಟ್ ಟೈಪ್ ಆಫ್ ಗುಂಡುಗಳನ್ನ ಉಪಯೋಗಿಸಿ ಮಾಡ್ಕೊಡ್ಬೇಕಂದ್ರೂ ಅದರಲ್ಲೂ ಕೂಡ ನಿಮಗೆ ಮಾಡಿಕೊಡ್ತಾರೆ. ಇದು ಬಂದು ಇಯರಿಂಗ್ಸು. ಇವ್ರ ಹತ್ರ ಇಯರಿಂಗ್ಸು ಕೂಡ ಅವೈಲಬಲ್ ಇದೆ. ದಟ್ ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಇಯರಿಂಗ್ಸು ಮತ್ತು ಡಿಫ್ರೆಂಟ್ ಟೈಪ್ಸ್ ಆಫ್ ಕಲೆಕ್ಷನಲ್ಲಿ ನಿಮಗೆ ಸಿಗುತ್ತೆ. ಕಲರ್ ಆಪ್ಷನ್ಸ್ ಇರುತ್ತೆ. ಇಲ್ಲಿ ನೋಡಿ, ಒಂದಕ್ಕೊಂದು ತುಂಬಾ ಯುನಿಕ್ ಆಗಿತ್ತು ಅಂತಲೇ ಹೇಳ್ಬೋದು. ಇಲ್ಲಿ ನೋಡಿ, ಇಲ್ಲೂ ಕೂಡ ಇಯರಿಂಗ್ಸ್ ನೀವು ನೋಡ್ತಾ ಇರ್ಬೋದು. ವೈಟಲ್ಲಿ, ರೆಡ್ಡಲ್ಲಿ, ಪಿಂಕಲ್ಲಿ ಈ ಥರ ಎಲ್ಲ ಇದೆ. ಆ್ಯಂಡ್ ಪರ್ಲ್ಸ್ನ ಉಪಯೋಗಿಸಿ ಮಾಡಿರುವಂತಹ ಇಯರಿಂಗ್ಸ್ ಇದೆ. ಆ್ಯಂಡ್ ಸ್ಟೋನ್ ಇಯರಿಂಗ್ಸು ಕೂಡ ಇದೆ. ಸೊ ಈ ಶಾಪ್ ಬಂದು ನೀವು ರಾಜಾ ಮಾರ್ಕೆಟ್ ಆರ್ಚ್ ಎಂಟರ್ ಆಗ್ತಿದ್ದಂಗೆ ಸೆಕೆಂಡ್ ಶಾಪೇ ಬಂದು ಬಾಲಾಜಿ ಜುವೆಲ್ಸ್ ಅಂತ. ನಾನು ಅವರ ಕಾಂಟ್ಯಾಕ್ಟ್ ನಂಬರ್ ಆ್ಯಂಡ್ ಅಡ್ರೆಸ್ಸು ಕೂಡ ಮೆನ್ಷನ್ ಮಾಡಿರ್ತೀನಿ. ನಿಮ್ಗೆ ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ನೀವು ಹೋಗಿ ವಿಸಿಟ್ ಮಾಡಿ. ನಿಮಗೆ ಯಾವ ರೀತಿ ಡಿಸೈನ್ ಬೇಕೋ ಅವರಿಗೆ ಹೇಳಿದ್ರೆ ಅವರು ನಿಮಗೆ ಆ ಒಂದು ಗೋಲ್ಡ್ ಆಗಲಿ ಅಥವಾ ಅವರ ಕಲೆಕ್ಷನ್ ಆಗಲಿ ನಿಮಗೆ ತೋರಿಸ್ತಾ ಹೋಗ್ತಾರೆ. ನೀವಿಲ್ಲಿ ನೋಡ್ತಾ ಇರೋದೆಲ್ಲ ಗೋಲ್ಡ್ ಆ್ಯಂಡ್ ಪರ್ಲ್ ಚೈನ್ಸು. ಈ ಥರ ಸಾಕಷ್ಟು ವೆರೈಟಿ ಈ ಶಾಪಲ್ಲಿ ಸಿಗುತ್ತೆ ನಿಮಗೆ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ನಿಮಗೆ ಇದರಲ್ಲಿ ಯಾವ ಕಲೆಕ್ಷನ್ ನಿಮಗೆ ಇಷ್ಟ ಆಯಿತು ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.